ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ಗೋಚಾರದ ಗುರುಗ್ರಹರ ಒಂದು ಬದಲಾವಣೆಯ ಒಂದು ವಿಚಾರವಾಗಿ ತುಲಾ ರಾಶಿಯವರಿಗೆ ಯಾವ ಒಂದು ವಿಚಾರದಲ್ಲಿ ಶುಭ ಫಲ ಮತ್ತು ಯಾವ ಒಂದು ವಿಚಾರದಲ್ಲಿ ಅವರಿಗೆ ಮಿಶ್ರ ಫಲ ಇರುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ತುಲಾ ರಾಶಿಯವರಿಗೆ ಗುರುಬಲ ಇದೆಯಾ ಇಲ್ವಾ, ಇನ್ನು ತುಲಾ ರಾಶಿಯವರಿಗೆ ಯಾವ ಒಂದು ವಿಚಾರದಲ್ಲಿ ಪ್ರಿಕಾಷನ್ಸ್ ಅನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಇನ್ನು ಪ್ರಸ್ತುತ ಮೇಷರಾಶಿಯಲ್ಲಿ ಗುರುಗ್ರಹರ ಒಂದು ಸಂಚಾರ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಮೇ 1ನೇ ತಾರೀಕು 2024ನೇ ಇಸ್ವಿ ಗುರುವಿನ ಆಗಮನ ವೃಷಭ ರಾಶಿಗೆ ಆಗ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ತುಲಾ ರಾಶಿಯವರಿಗೆ ಗುರುವಿನ ಒಂದು ಪ್ರಭಾವ 8ನೇ ಮನೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಅಷ್ಟಮ ಸ್ಥಾನದಲ್ಲಿ ಗುರುವಿನ ಒಂದು ಪ್ರಭಾವದಿಂದ ಇವರಿಗೆ ಗುರುಬಲ ಕಡಿಮೆ ಇರುತ್ತೆ. ಇನ್ನು ಗುರುವಿನ ಒಂದು ಆಶೀರ್ವಾದ ಕಡಿಮೆ ಇದ್ದಂತಹ ಪಕ್ಷದಲ್ಲಿ ಸ್ವಲ್ಪ ಅನಾನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಫಲಗಳು ಕೂಡ ಇವರಿಗೆ ಮಿಶ್ರ ರೀತಿಯಿಂದ ಇರುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಅದರಿಂದ ತುಲಾ ರಾಶಿಯವರು 2024-25ರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಪ್ರಿಕಾಷನ್ಸ್ ಅನ್ನು ತೆಗೆದುಕೊಳ್ಬೇಕು. ನೋಡಿ, ವಿಶೇಷವಾಗಿ ಅವರ ಒಂದು ಆರೋಗ್ಯದ ಒಂದು ವಿಚಾರಗಳಲ್ಲಿ ಅತಿ ಹೆಚ್ಚಾಗಿ ಅವರ ಗಮನವನ್ನು ಹರಿಸಬೇಕಾಗುತ್ತೆ. ಇನ್ನು ಹಣಕಾಸಿನ ಒಂದು ವಿಚಾರದಲ್ಲಿ ಸ್ವಲ್ಪ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಆಕಸ್ಮಿಕವಾಗಿ ಧನಯೋಗ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಅಂದ್ರೆ ಹಳೆಯ ಒಂದು ಹಣಕಾಸಿನ ಒಂದು ವಿಚಾರಗಳು ಯಾವುದಾದ್ರೂ ಇವರಿಗೆ ಸ್ಟ್ರಕ್ ಆಗಿದ್ದಂತಹ ಪಕ್ಷದಲ್ಲಿ ಇದೆಲ್ಲವೂ ಕೂಡ ರಿಕವರಿ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಮನೆಯಲ್ಲಿ ಈಗಾಗಲೇ ಮರಣ ಹೊಂದಿರತಕ್ಕಂತಹ ಹಿರಿಯರು ಯಾರಾದರೂ ಇದ್ರೆ ಅವರಿಗೆ ಸಂಬಂಧಪಟ್ಟಂತಹ ಹಣಕಾಸಿನ ಒಂದು ವಿಚಾರಗಳಲ್ಲಿ ಇವ್ರಿಗೆ ಅನುಕೂಲ ಆಗುವಂತ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ಇವರಿಗೆ ವಾಹನ ಒಂದು ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ತುಲಾ ರಾಶಿಯವರು ವಾಹನಗಳನ್ನು ಓಡಿಸುವಂತಹ ಒಂದು ವಿಚಾರದಲ್ಲಿ ಅತ್ಯಂತ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಮತ್ತು ಅವರ ಒಂದು ಆಯುಷ್ಯದ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳಿರುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಆದ್ರಿಂದ ಬಹಳಷ್ಟು ಜಾಗೃತೆಯಿಂದ ಅವರ ಒಂದು ಆಲೋಚನೆ, ಭಾವನೆ, ವರ್ತನೆಗಳನ್ನ ಇವರು ಹೊಂದಿರಬೇಕಾಗುತ್ತೆ. ಸ್ವಲ್ಪ ಡಿಪ್ರೆಷನ್ ಆಗುವಂತ ಒಂದು ಸಾಧ್ಯತೆಗಳು ಇವರಿಗೆ ಅತಿ ಹೆಚ್ಚಾಗಿರುತ್ತೆ. ಆದ್ರಿಂದ ತುಲಾ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಬಹಳಷ್ಟು ಜಾಗೃತಿಯಿಂದ ಅವರ ಒಂದು ದೈನಂದಿನ ಜೀವನವನ್ನ ಮಾಡಬೇಕಾಗುತ್ತೆ. ಇನ್ನು ಸಾಲಗಳನ್ನ ಅವರು ಬಹಳಷ್ಟು ಈ ಒಂದು ವರ್ಷದಲ್ಲಿ ಅವರಿಗೆ ಸಾಲಗಳಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ಹಣಕಾಸಿನ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ವಿನಾಕಾರಣ ಅತಿ ಹೆಚ್ಚು ಖರ್ಚುಗಳಾಗುವಂಥದ್ದು, ಸಾಲಕ್ಕೆ ಸಿಕ್ಕಿ ಹಾಕಿಕೊಳ್ಳುವಂತ ಒಂದು ಸಾಧ್ಯತೆಯೂ ಕೂಡ ತುಲಾ ರಾಶಿಯವರಿಗೆ ಬಹಳಷ್ಟು ಇರುತ್ತೆ. ಆದ್ರಿಂದ ವಿನಾಕಾರಣ ಸಾಲಗಳನ್ನು ಮಾಡಲಿಕ್ಕೆ ಹೋಗಬಾರದು. ಅವಶ್ಯಕತೆ ಇದ್ದಷ್ಟು ಮಾತ್ರ ಹಣಕಾಸಿನ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಅವರು ಹಣಕಾಸಿನ ಒಂದು ವಿಚಾರವನ್ನು ಮಾಡಬೇಕಾಗುತ್ತೆ. ಇನ್ನು ನೋಡಿ, ಶತ್ರು ಬಾಧೆಗಳಿಗೆ ಸಿಲುಕುವಂತ ಒಂದು ಸಾಧ್ಯತೆ ಇರುತ್ತೆ. ಮಾಟ ಮಾಂತ್ರಿಕ ಒಂದು ವಿಚಾರಗಳಲ್ಲಿ ಸ್ವಲ್ಪ ಇವರಿಗೆ ಅನಿರೀಕ್ಷಿತವಾಗಿ ಸಮಸ್ಯೆಗಳು ಉಂಟಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಟೈಮ್ ನೆಗೆಟಿವ್ ಆಗಿರುತ್ತೆ. ಆದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ವಿನಾಕಾರಣ ಶತ್ರುಗಳ ಒಂದು ಬಾಧೆ, ಉಪಟಳ ಇವರಿಗೆ ಅತಿ ಹೆಚ್ಚಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಕಾರಣ ಗುರುಗ್ರಹರು ಅಷ್ಟಮ ಸ್ಥಾನದಲ್ಲಿ ಸ್ವಲ್ಪ ವ್ಯತಿರಿಕ್ತವಾದಂತಹ ಫಲಗಳನ್ನು ನೀಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಗುರು ಶುಭಗ್ರಹರಾಗಿದ್ರು ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಮೂಲ ಜಾತಕದ ಪ್ರಕಾರ ಗುರು ಏನಾದರೂ ಚೆನ್ನಾಗಿದ್ದಂತಹ ಪಕ್ಷದಲ್ಲಿ ಅವ್ರಿಗೆ ವಿಶೇಷವಾಗಿ ಸಾಲಗಳನ್ನು ತೀರಿಸಿಕೊಳ್ಳುವಂತಹ ಯೋಗ ಇರುತ್ತೆ. ಇನ್ನು ಹೊಸದಾಗಿ ಅವರು ಪ್ರಾರಂಭ ಮಾಡುವಂತಹ ವ್ಯವಹಾರಗಳಲ್ಲಿ ಸಫಲತೆ ಮತ್ತು ಶುಭ ಫಲವನ್ನು ಪಡಿಬಹುದಾಗಿರುತ್ತೆ. ಅದರಿಂದ ತುಲಾ ರಾಶಿಯವರು ಕೂಡ ಒಮ್ಮೆ ಅವರ ಒಂದು ಜಾತಕವನ್ನು ಸೂಕ್ತ ಜ್ಯೋತಿಷ್ಯರಲ್ಲಿ
ಪರಿಶೀಲನೆ ಮಾಡಿಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಶುಭ ಫಲ ಪಡ್ಕೊಳ್ಳಿಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಪರಿಹಾರಗಳನ್ನು ಅನುಸರಿಸೋದ್ರಿಂದ ಅತ್ಯಂತ ಶುಭಪ್ರದ ಆಗುತ್ತೆ. ಇನ್ನು ಗೋಚಾರ ರೀತಿಯ ಇರುವಂತಹ ಒಂದು ಗುರುವಿನ ಒಂದು ದುಷ್ಫಲಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ವಿಶೇಷವಾಗಿ ಪ್ರತಿ ಗುರುವಾರ ಕಡಲೆಕಾಳಿನಿಂದ ಮಾಡಿದಂತಹ ಪ್ರಸಾದವನ್ನು ಗುರುಗಳ ಒಂದು ಸನ್ನಿಧಾನದಲ್ಲಿ ಅಂದರೆ ಇವರ ಒಂದು ಆರಾಧನೆ ಮಾಡುವಂತಹ ಒಂದು ಗುರುಗಳ ಒಂದು ಸನ್ನಿಧಾನ ದತ್ತಾತ್ರೇಯ ದೇವರಾಗಿರ್ಬೋದು ಅಥವಾ ಸಾಯಿಬಾಬಾ ಆಗಿರ್ಬೋದು, ರಾಘವೇಂದ್ರ ಸಾರ್ವಭೌಮರಾಗಿರ್ಬೋದು, ಈ ರೀತಿ ಗುರು ಸ್ವರೂಪ ದೇವತೆಗಳ ಒಂದು ಸನ್ನಿಧಾನದಲ್ಲಿ ಪ್ರಸಾದ ವಿನಿಯೋಗ ಮಾಡೋದ್ರಿಂದ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲವನ್ನು ತುಲಾರಾಶಿಯವರು ಪಡ್ಕೊಳ್ಬಹುದಾಗಿರುತ್ತೆ. ಇದಿಷ್ಟು ಕೂಡ ತುಲಾರಾಶಿಯವರ ಒಂದು ಗೋಚಾರ ಗುರುಗ್ರಹರ ಒಂದು ಬದಲಾವಣೆಯಿಂದ ಇರ್ತಕ್ಕಂತಹ ಒಂದು ಸಂಕ್ಷಿಪ್ತ ಭವಿಷ್ಯವಾಣಿಯಾಗಿರ್ತಕ್ಕಂಥದ್ದು. ಇನ್ನು ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ, ಗುರುವಿನ ಒಂದು ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಅದೇ ರೀತಿ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.